ನಾನು ಇವತ್ತು ಬಾದಾಮ್ ಪೂರಿ ರೆಸಿಪಿ ಮಾಡ್ತಾಯಿದ್ದೀನಿ. ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಇವಾಗ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ. ನಾನಿಲ್ಲಿ 1/4 kg ಮೈದಾ ತೊಗೊಂಡಿದ್ದೀನಿ. ಹಾಗೆ 1/4 kg ಸಕ್ಕರೆ ತೊಗೊಂಡಿದ್ದೀನಿ. 1/4 kg ಮೈದಾಗೆ 1/4 kg ಸಕ್ಕರೆ ತೊಗೋಬೇಕು. ಹಾಗೆ ಒಂದು ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ. 1/4 kgಗೆ ಅರ್ಧ ಕೊಬ್ಬರಿ ಬೇಕಾಗುತ್ತೆ. ಮತ್ತು ಒಂದು ಚಿಟಕಿ ಕೇಸರಿ ತೊಗೊಂಡಿದ್ದೀನಿ, ಫುಡ್ ಕಲರ್. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಒಂದು 7ರಿಂದ 8 ಸ್ಪೂನು ಆಯಿಲ್ ಹಾಕ್ಕೊಂಡು ಆಯಿಲ್ ಕಾಯಿಸಿ ಒಂದು 10 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. 10 ಸ್ಪೂನು ಅಳತೆ ಕರೆಕ್ಟಾಗಿ ಬೇಕು ಅಂತಂದರೆ 10 ಸ್ಪೂನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಚೆನ್ನಾಗಿ ಬಿಸಿ ಬರಬೇಕು, ಹೊಗೆ ಬರುವಷ್ಟು ಬಿಸಿ ಬರಬೇಕು ಆಯಿಲು. ಆವಾಗಲೇ ಮಾತ್ರ ಹಿಟ್ಟು ಕರೆಕ್ಟಾಗಿ ಬರೋದು ನಿಮಗೆ. ಇವಾಗ ಪಕ್ಕದಲ್ಲೇ ಬಂದು ಪಾಕ ತಗೊಳ್ಳೋಣ ಬನ್ನಿ. ಇವಾಗ ಸಕ್ಕರೆ ಪಾಕ ತೊಗೋಬೇಕು, ಒಂದೆಳೆ ಪಾಕ ಬರಬೇಕು. ನಾನಿಲ್ಲಿ 1/4 kg ಸಕ್ಕರೆ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಒಂದು ಬೌಲಲ್ಲಿ ಅಳತೆ ಮಾಡಿಕೊಂಡು ಅದೇ ಸಮ ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಳಿ. ನೀವು ಸಮವಾಗಿ ನೀರು ಇರಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದೇನು ಮಾಡುತ್ತೆ, ಪಾಕ ಬರೋದು ಲೇಟ್ ಆಗುತ್ತೆ. ಹಾಗೆ ಒಂದು ಚಿಟಕಿ ಕೇಸರಿ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಫುಡ್ ಕಲರ್ ಕೇಸರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಹೈಲೈಟಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಹಾಗೆ ಬಂದು ಇವಾಗ ಪಾಕ ಬಂದಿದೆಯಾ ಅಂತ ನೋಡೋಣ. ನೋಡಿ, ಇಲ್ಲಿ ಇನ್ನೂ ಬಂದಿಲ್ಲ ಪಾಕ ಬರೋವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಅದು ಕುದೀತಾ ಇರಬೇಕು. ಕುದೀತಾನೆ ಇದ್ದರೆ ಚೆನ್ನಾಗಿ ಬಿಸಿ ಆದರೆ ಪಾಕ ಬರುತ್ತೆ. ನೀರು ಜಾಸ್ತಿ ಹಾಕಿದ್ರೆ ಪಾಕ ಬರಲ್ಲ, ಅದು ಲೇಟ್ ಆಗುತ್ತೆ ಅಷ್ಟೇ. ಪಾಕ ಬರುತ್ತೆ, ಲೇಟ್ ಆಗುತ್ತೆ. ಇವಾಗ ಬಂದಿದೆ ನೋಡಿ ಪಾಕ, ಒಂದೆಳೆ ಪಾಕ ಈ ಥರ ಬರಬೇಕು. ಒಂದೆಳೆ ಪಾಕ ಅಂದರೆ ಇವಾಗ ಪಾಕನ ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಆಯಿಲು ನೋಡಿ ಹೊಗೆ ಬರುವಾಗ ಕಾದಿದೆ. ಇವಾಗ ಬನ್ನಿ ಇವಾಗ ಹಿಟ್ಟು ಕಲಿಸ್ಕೊಳ್ಳೋಣ. ಬನ್ನಿ ಇವಾಗ ಆಯಿಲ್ ಚೆನ್ನಾಗಿ ಕಾದಿದೆ. ನಾನು ಇವಾಗ ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ಕೊತೀನಿ. ಇವಾಗ ಇಷ್ಟು ಸಾಕು ಫುಡ್ ಕಲರು, ಒಂದು 1/4 kgಗೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಡ್ ಕಲರ್ ಮೊದಲು ಮಾಡಿಟ್ಕೊಳ್ಳಿ, ಜಾಸ್ತಿ ಲೇಟ್ ಮಾಡಬೇಡಿ. ಆಯಿಲು ಬಿಸಿ ಇದ್ದಾಗಲೇ ಹಾಕಿ ಕಲಿಸ್ಬೇಕು. ನಿಮಗೆ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕು ಅನಿಸುತ್ತೆ ಆಯಿಲು. ನೀವು ಇಟ್ಟು ಎಷ್ಟು ತೊಗೊಂಡಿರ್ತೀರಾ ಅಷ್ಟಕ್ಕೆ ಎಷ್ಟು ಬೇಕು ಅನಿಸುತ್ತೆ ಅಂತ. ಏನು ಜಾಸ್ತಿ ಹಾಕಬೇಕು ಅಂತೇನಿಲ್ಲ, ಕಡಿಮೆ ಹಾಕಬೇಕು ಅಂತೇನಿಲ್ಲ. ಸ್ವಲ್ಪ ವೇರಿಯೇಷನ್ ಆದರೂ ಪರವಾಗಿಲ್ಲ, ನಡೆಯುತ್ತೆ. ಅದು ಸ್ವಲ್ಪ ಆಯಿಲೆಲ್ಲ ಚೆನ್ನಾಗಿ ಆರೋವರೆಗೂ ನೀವು ಮತ್ತೆ ಅದನ್ನು ತಿರುಗಿಸ್ಬೇಡಿ. ಅದೇನು ಕುದೀತಿದೆ ಅದೆಲ್ಲ ನಿಲ್ಲಬೇಕು. ಅದು ನಿಲ್ದ ಮೇಲೆ ಮಾತ್ರ ನೀವು ಹಿಟ್ಟನ್ನು ಕಲಿಸ್ಕೋಬೇಕು. ಅಲ್ಲಿ ಬಿಸಿ ಆಯಿಲ್ ಹಾಕಿದ ತಕ್ಷಣವೇ ನಾವು ಏನಾದರೂ ಕಲಿಸ್ಬಿಟ್ರೆ ಗಂಟಾಗ್ಬಿಡುತ್ತೆ ಹಿಟ್ಟೆಲ್ಲ. ಅದರಿಂದ ಏನು ಮಾಡಬೇಕು, ನೀವು ಅದೆಲ್ಲ ಕುದೀತಾ ಇರೋದು ನಿಲ್ಲೋವರೆಗೂ ನೀವು ವೆಯ್ಟ್ ಮಾಡಿ ಆನಂತರ ಕಲಿಸ್ಕೋಬೇಕು. ಬಿಸಿ ಇರುತ್ತೆ, ಸ್ವಲ್ಪ ಸ್ಪೂನಲ್ಲೇ ಕಲಿಸ್ಕೊಳ್ಳಿ. ಅದು ಬಿಸಿ ಆರೋವರೆಗೂ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತಂದಮೇಲೆ ಮುಟ್ಟಿ ನೋಡಿ ಹಿಟ್ಟನ್ನು ಫಸ್ಟು. ಬಿಸಿ ಏನು ಅನ್ನಿಸ್ತಿಲ್ಲ ಅಂತಂದರೆ ಸ್ಪೂನ್ ತೆಗೆದಿಟ್ಬಿಟ್ಟು ಕೈಯಲ್ಲೇ ಕಲಿಸ್ಕೊಳ್ಳಿ. ಬನ್ನಿ ಇವಾಗ ಚೆನ್ನಾಗಿ ಎಲ್ಲ ಹಿಟ್ಟೆಲ್ಲ ಕಲಿಸಿದ್ದೀನಿ. ಇವಾಗ ನೋಡಿ ಹಿಟ್ಟು ಈ ಥರ ಮಾಡಿದ್ರೆ ಹಿಂಗೆ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಕಟ್ತಾಯಿದೆ. ಇದು ಹಿಟ್ಟು ಈ ಥರ ಎಲ್ಲ ಆದಮೇಲೆ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕಬೇಡಿ ಅಷ್ಟೇ. ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಮಾತ್ರ ಕಲಿಸ್ಕೊಳ್ಳಿ. ನೋಡಿ ನೀರು ಹಾಕಿದ ತಕ್ಷಣ ಕಲರ್ ಹೇಗೆ ಬಿಡ್ತಿದೆ. ನಾನಿಲ್ಲಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನೋ ಅಷ್ಟೇ ಸಮ ಪ್ರಮಾಣದಲ್ಲಿ ಎಲ್ಲನೂ ಹಾಕ್ಕೊಂಡು ಮಾಡಿದ್ರೆ ನೀವು ಬಾದಾಮಿ ಪೂರಿನ ಚೆನ್ನಾಗಿ ಬರುತ್ತೆ. ನೀವು ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ, ಅಕಸ್ಮಾತ್ ಚೆನ್ನಾಗಿ ಬಂದಿಲ್ಲ ಅಂತ ಅಂದರೆ, ಎಲ್ಲಪ್ಪ ಹೆಚ್ಚು ಕಮ್ಮಿ ಆಗಿದೆ ಅಂದರೆ ನೀವು ಚೆನ್ನಾಗಿ ಹೊಗೆ ಬರೋವರೆಗೂ ಆಯಿಲ್ ಕಾಯಿಸ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅಲ್ಲಿ ಇರುತ್ತೆ. ಮತ್ತು ಸಕ್ಕರೆ ಪಾಕದಲ್ಲಿರುತ್ತೆ. ಆಯಿಲ್ ಮಾತ್ರ ಚೆನ್ನಾಗಿ ಬಿಸಿ ಹೊಗೆ ಬರೋವರೆಗೂ ಚೆನ್ನಾಗಿ ಕಾಯಿಸಿ ಇಟ್ಕೊಂಡು ನೀವು ಇಟ್ಟು ಕಲಿಸ್ಕೋಬೇಕು. ಆನಂತರ ಸಕ್ಕರೆ ಪಾಕ ಚೆನ್ನಾಗಿ ಒಂದೆಳೆ ಪಾಕ ಬರೋವರೆಗೂ ಪಾಕನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಒಂದೆಳೆ ಪಾಕ ಬಂದಮೇಲೆ ಮಾತ್ರ ನೀವು ಎತ್ತಬೇಕು ನೀವು ಬಾದಾಮಿ ಪೂರಿನ. ಆವಾಗ ಪರ್ಫೆಕ್ಟಾಗಿ ಬಂದೇ ಬರುತ್ತೆ, ಏನು ಹೆಚ್ಚು ಕಮ್ಮಿ ಆಗಲ್ಲ. ರೆಡಿಯಾಗಿದೆ ಮಾಡಿ. ನಾನು ಇದಕ್ಕೆ ಆವಾಗಲೇ ಆಯಿಲು ಏನು ಕಾಯಿಸಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ತೆಗೆದು ಈ ಥರ ಎಲ್ಲ ಮೇಲೆ ಸವರ್ಬಿಟ್ಟು 10ರಿಂದ 15 ನಿಮಿಷ ಹಾಗೆ ಇಟ್ಬಿಡಿ. ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ. ನಾವಿವಾಗ ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡಿಟ್ಕೊಂಡು ಇನ್ನೇನು ಕಲಿಸೋದು ಬೇಡ, ಚೆನ್ನಾಗಿದೆ. ಇಷ್ಟಿಷ್ಟೇ ಹಿಟ್ಟು ತಗೊಂಡು ಇಷ್ಟಿಷ್ಟೇ ಉಂಡೆ ಮಾಡಿಟ್ಕೊಳ್ಳಿ. ನೋಡಿ ಎಲ್ಲವನ್ನು ಉಂಡೆ ಮಾಡಿಬಿಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು 1/4 kg ಹಸಿ ಹಿಟ್ಟು ತೊಗೊಂಡಿದ್ದೆ. ನಾನು ಇಷ್ಟು ಉಂಡೆ ಮಾಡಿಟ್ಕೊಂಡಿದ್ದೀನಿ. ಒಂದು 1/4 kg ಹಸಿ ಹಿಟ್ಟಿಗೆ 30 ಉಂಡೆ ಆಗಿದೆ. ಇಲ್ಲಿ ಕರೆಕ್ಟಾಗಿ 30 ಬಾದಾಮಿ ಪೂರಿ ಆಗುತ್ತೆ. ಇವಾಗ ಬನ್ನಿ ಇವಾಗ ಲಟ್ಟಿಸ್ಕೊಳ್ಳೋಣ. ಇವಾಗ ನೋಡಿ ಇದೇ ಥರ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಶೇಪ್ ಏನೇ ಹೆಚ್ಚು ಕಮ್ಮಿ ಆದರೂ ಏನೂ ಆಗಲ್ಲ. ಶೇಪ್ ಏನು ಕರೆಕ್ಟಾಗಿ ಬರಲೇಬೇಕು ಅಂತ ಏನಿಲ್ಲ.
ಈಗ ಲಟ್ಟಿಸ್ಕೊಂಡ್ಮೇಲೆ ನಾವು ಮಡಚಿಟ್ಟಿರ್ತೀವಲ್ಲ ಅಲ್ಲಿ ಮಾತ್ರ ಒಂದು ಬೆರಳಲ್ಲಿ ಸುಮ್ಮನೆ ಪ್ರೆಸ್ ಮಾಡಿ, ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಮತ್ತೇನು ಒತ್ತಕ್ಕೆ ಹೋಗೋದೇನು ಬೇಡ. ನಾವು ಮಡಚಿದ ಮೇಲೆ ಒತ್ತಿದ್ರೆ ಅದೇನು ಮಾಡುತ್ತೆ, ಎಲ್ಲ ಇಟ್ಕೊಂಡು ಒಂದಕ್ಕೊಂದು ಅಂಟ್ಕೊಬಿಡುತ್ತೆ. ಆ ಥರ ಎಲ್ಲ ಏನು ಮಾಡೋದು ಬೇಡ. ಈಗೆಲ್ಲನೂ ಲಟ್ಟಿಸಿಟ್ಕೊಳ್ಳೋಣ. ನಾನಿಲ್ಲಿ ಲಟ್ಟಿಸ್ಬೇಕಾದ್ರೆ ಆಯಿಲ್ ಆಗಿರ್ಬೋದು, ಹಿಟ್ಟಾಗಿರ್ಬೋದು ಏನು ಬಳಸ್ತಾ ಇಲ್ಲ, ಯಾಕಂದರೆ ಅದರ ಅವಶ್ಯಕತೆ ಇಲ್ಲ. ನಾವು ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡಿ ಕಾಯಿಸಿಟ್ಕೊಂಡಿರೋದ್ರಿಂದ. ನೋಡಿ ಇವಾಗೆಲ್ಲ ಲಟ್ಟಿಸಿಟ್ಟಿದ್ದೀನಿ ನಾನು. ಇವಾಗ ಒಂದೇ ಸಲ ಲಟ್ಟಿಸಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ನಾವು ಬೇಯಿಸುವಾಗ ಮತ್ತೆ ಲಟ್ಟಿಸೋದು ಮತ್ತು ಬೇಯಿಸೋದು ಸ್ವಲ್ಪ ಸೀದೋಗ್ಬಿಡೋದು ಆ ಥರ ಏನಾಗಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಲಟ್ಟಿಸಿಟ್ಕೊಂಡಿದ್ದೀನಿ. ಈಗ ನಾವು ಎಣ್ಣೆ ಹಾಕಿ ನೀಟಾಗಿ ಬಿಸಿ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡಿರೋದ್ರಿಂದ ಇದು ಒಂಚೂರು ಕಚ್ಚಲ್ಲ ನೋಡಿ. ಇದು ಒಂದ್ರ ಮೇಲೆ ಒಂದು ಹಾಕಿಟ್ರೂ ಕಚ್ಚಲ್ಲ, ಇದು ಒಂದಕ್ಕೊಂದು ಕಚ್ಕೊಳ್ಳಲ್ಲ. ನೀವು ಹೆಂಗೆ ಬೇಕಾದರೂ ಲಟ್ಟಿಸಿಡ್ಬೋದು ಇದನ್ನು. ಬನ್ನಿ ಇವಾಗ ಕರಿಯೋಣ ಇವಾಗ ಎಣ್ಣೆಲಿ. ನಾನಿಲ್ಲಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ನಾನು ಇವಾಗ ಸ್ವಲ್ಪ ಬೇಗನೆ ಕರಿಬೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಆಯಿಲ್ ಎಲ್ಲನೂ ಏನಾದರೂ ಕರಿಬೇಕು ಅಂತಂದರೆ ಸ್ಟೀಲ್ ಪಾತ್ರೆನೇ ಉಪಯೋಗಿಸ್ತೀನಿ. ನೀವು ಕೂಡ ಸ್ಟೀಲ್ ಉಪಯೋಗಿಸಿ. ಯಾಕೆ ಅಂದರೆ ನಾನ್ ಸ್ಟಿಕ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದರಿಂದ ನೀವು ಆದಷ್ಟು ಸ್ಟೀಲ್ ಉಪಯೋಗಿಸಿ. ಇಲ್ಲಿ ಬನ್ನಿ, ಹಾಗೆ ಪಕ್ಕದಲ್ಲಿ ಸಕ್ಕರೆ ಪಾಕ ಗಟ್ಟಿಯಾಗಿಬಿಟ್ಟಿದೆ. ನೀವು ಸಕ್ಕರೆ ಪಾಕ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ಟವ್ ಹಚ್ಚಿ ಬಿಸಿ ಮಾಡಿಕೊಂಡೆ ನೀವು ಅದನ್ನು ಹಾಕ್ಬೋದು, ಪೂರಿನ ಅದರೊಳಗಡೆ ಹಾಕ್ಬೋದು. ಮಾಡುವಾಗ ಸಕ್ಕರೆ ಪಾಕ ಗಟ್ಟಿಯಾಗಿಬಿಟ್ಟಿದೆ ಅಂತ ಏನು ಬೇಜಾರು ಮಾಡ್ಕೋಬೇಡಿ. ಅದು ಸ್ವಲ್ಪ ಬಿಸಿ ಮಾಡಿಟ್ಕೊಂಡ್ರೆ ಮತ್ತೆ ಅದೇ ಥರ ತೆಳ್ಳಗಾಗ್ಬಿಡುತ್ತೆ ಅದು. ಇವಾಗೆಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಒಂದೇ ಸಲ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಸಕ್ಕರೆ ಪಾಕಕ್ಕೆ ಸ್ವಲ್ಪನೇ ನಾನು ಹಾಕ್ಕೊತೀನಿ. ಇವಾಗ ಲೇಟ್ ಆದರೆ ಏನಾಗ್ಬಿಡುತ್ತೋ ಏನೋ ಅಂತ ಏನು ಅರ್ಜೆಂಟ್ ಮಾಡ್ಕೋಬೇಡಿ, ಆದಷ್ಟು ನಿಧಾನಕ್ಕೆ ಮಾಡಿ, ಪರವಾಗಿಲ್ಲ. ಬನ್ನಿ ಇವಾಗ ಒಂದೊಂದಾಗಿ ತೆಗೆದಿಟ್ಕೊಳ್ಳೋಣ. ಅದು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವೀಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದೆಲ್ಲ ಕೆಳಕ್ಕೆಲ್ಲ ಸೋರ್ಕೊಬಿಡುತ್ತೆ ಅದು. ನಾನು ಹಿಂಗೆ ಇಟ್ಟಿದ ತಕ್ಷಣವೇ ಜಾಸ್ತಿ ಲೇಟ್ ಮಾಡಬೇಡಿ. ಇಟ್ಟಿದ ತಕ್ಷಣವೇ ಕೊಬ್ಬರಿ ಅಂಟಿಸ್ಬಿಡಿ, ಯಾಕಂದರೆ ಪಾಕ ಆರಿದ್ಮೇಲೆ ಕೊಬ್ಬರಿ ಅಂಟಲ್ಲ. ಅದರಿಂದ ಈ ಥರ ಇನ್ನು ಸ್ವಲ್ಪ ಹಾಕಿ ನೆನೆಸಕ್ಕೆ ಇಟ್ಬಿಟ್ಟು ಒಂದೊಂದೇ ತೆಗೆದು ಈ ಥರ ಅಂಟಿಸಿ ಇಡಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೋಡ್ತಿದ್ರೇ ತಿನ್ನಬೇಕು ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು ಮಾತ್ರ ಟೇಸ್ಟು. ನಾನಿಲ್ಲಿ ಅರ್ಧ ಕೊಬ್ಬರಿ ತೊಗೊಂಡಿದ್ದೆ, 1/4 kg ಹಸಿಟ್ಟಿಗೆ ಮೈದಾ ಹಿಟ್ಟಿಗೆ. ಅದಷ್ಟು ಕೊಬ್ಬರಿ ಕರೆಕ್ಟಾಗಿ ಖಾಲಿ ಆಯಿತು ನಾನು ಹಾಕ್ಕೊಂಡಿದ್ದು. ಹಾಗೆ 1/4 kg ಸಕ್ಕರೆನೂ ಕೂಡ ಹಂಗೆ ಖಾಲಿ ಆಯಿತು ಕರೆಕ್ಟಾಗಿ. ಒಂದು ಸ್ವಲ್ಪ ಉಳ್ಕೊತು ಅಷ್ಟೇ. ಈ ನೋಡಿ ಹಿಂಗೆ ಎಲ್ಲನೂ ಲಾಸ್ಟ್ವರೆಗೂ ಎಲ್ಲ ತೆಗೆದಿಟ್ಕೊಂಡು ಎಲ್ಲನೂ ಹಿಂಗೆ ಸ್ವಲ್ಪನೇ ಹಾಕ್ಕೊಂಡು ನೆನೆಸಿ ಇಟ್ಕೊಳ್ಳಿ. ಏನು ಜಾಸ್ತಿ ಹೊತ್ತೇನು ನೆನೆಸಕ್ಕೆ ಹೋಗಬೇಡಿ. 2 3 ನಿಮಿಷ ನೆನೆಸಿದ್ರೆ ಸಾಕು ಅಷ್ಟೇ. ಅದು ಎಷ್ಟು ಬೇಕು ಅಷ್ಟೇ ಮಾತ್ರ ಇಟ್ಕೊಳ್ಳುತ್ತೆ ಅದು ಪಾಕನ. ಇದೆಲ್ಲ ಕೆಳಕ್ಕೆ ಈ ಥರ ಸೋರ್ಕೊಬಿಡುತ್ತೆ ನೋಡಿ, ಎಲ್ಲಿ ಪ್ಲೇಟಲ್ಲಿ ಹೆಂಗೆ ಸೋರ್ಕೊಂಡಿದೆ ಅಂತ. ಎಲ್ಲವನ್ನೂ ಹಿಂಗೆ ಸೈಡ್ ಇಟ್ಕೊಳ್ಳಿ. ನೋಡಿ ಇಷ್ಟೇ ಕೊಬ್ಬರಿ ಉಳ್ಕೊಂಡಿರೋದು. ನಾನೇನು ಕರೆಕ್ಟಾಗಿ ಅರ್ಧ ಕೊಬ್ಬರಿ ತೊಗೊಂಡಿದ್ನೋ 1/4 kg ಹಿಟ್ಟಿಗೆ ಅಷ್ಟೇ ಉಳ್ಕೊಂಡಿದೆ ನೋಡಿ. ಸಕ್ಕರೆ ಎಲ್ಲ ಎಷ್ಟು ಬೇಕು ಅಷ್ಟು ಅಬ್ಸರ್ವ್ ಮಾಡಿಕೊಂಡು ಇದೆಲ್ಲ ಕೆಳಗೆ ಸೋರ್ಕೊಳ್ಳುತ್ತೆ ಅದು ಏನಾದರೂ ಸಕ್ಕರೆ ವೇಸ್ಟ್ ಮಾಡಬಾರ್ದು ಅಂದರೆ ಬೇರೆ ಏನಾದರೂ ಸ್ವೀಟ್ ಮಾಡಿದಾಗ ನೀವು ಯೂಸ್ ಮಾಡ್ಕೋಬೋದು ಅದನ್ನು. ನೋಡಿ ಈಗ ಫೈನಲ್ಲಾಗಿ ಈಗ ಬಂದಿದೆ ಪುರಿ ಅಂತೂ. ಮುಟ್ಟಿದ್ರೆ ಸಾಕು ಕರಗೋಗ್ತಿದ್ದಂಗೆ ನೋಡಿ. ಇವಾಗ ಸ್ವಲ್ಪ ಬ್ರಷ್ ಮಾಡ್ತೀನಿ ಹೆಂಗಾಗ್ತಿದೆ ಅಂತ. ಬ್ರಷ್ ಮಾಡಿದ ತಕ್ಷಣ ಹೆಂಗೆ ಪುಡಿ ಆಗುತ್ತೆ ನೋಡಿ. ಸ್ವೀಟ್ ಮಾತ್ರ ಬಾಯಲ್ಲಿಟ್ಟರೆ ಕರಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬಂದಿತ್ತು ಮಾತ್ರ ಸ್ವೀಟು. ನೀವು ಮಾಡಿ ತಿಂದು ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಹಾಗೆ ನಾನು ಮಾಡಿರುವಂಥ ಸ್ವೀಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.